बीजापुर में फिर से एक और मर्डर की सनसनीखेज घटना सामने आई है। बीजापुर शहर के जालगिरी गांव में कल रात एक महिला की हत्या कर दिए जाने का मामला सामने आया है। मृतक महिला की पहचान मायावा हनुमंत देसाई के रूप में हुई है। परिवार की तरफ से आरोप लगाया गया है कि महादेव शिवबसप्पा लानेनवर ने बंदूक के पीछे के हिस्से से हमला किया, जिसमें मायावा हनुमंत देसाई की मौत हो गई। घटना के बाद आज बीजापुर के सरकारी अस्पताल में मृतक महिला का पोस्टमार्टम किया गया। आखिर क्या है पूरा मामला, घटना किस वजह से हुई और मृतक के बेटे ने क्या कहा, आइए देखते हैं इस घटना के पीछे का पूरा सच। ಸರ್ ಇಲ್ಲಿ ಜಾಲ್ಗೇರಿನಲ್ಲಿ ಒಂದು ಘಟನೆ ಕೇಳಬಹುದು, ಅದ್ರ ಬಗ್ಗೆ ನೀವು ಮಾಹಿತಿ ಅಂದ್ರ ರೀ, ಈಗ ನಿನ್ನೆ ನಮ್ ತಮ್ಮ ಅದಾವ ನೀರ್ ಉಣ್ಸಕ್ ಹೋಗಿದ್ದ. ನೀರ್ ಅಂದ್ರ ಕಿನಾಲ್ದ ನೀರ್ ನೋಡಾಕ್ ಹೋಗಿದ್ದ. ಈಗ ನೀರ್ ಇಲ್ದ ಬರಗಾಲ ಇರ್ದ ಕಾರಣ ಏನಾಗೈತಿಪ್ಪ ಅಂತಂದ್ರ ಕಿನಾಲ್ ಮೊನ್ನೆ ಬಿಟ್ಟಿದ್ರು, ಮೊನ್ನೆ ಬಾಯಿ ಅಂತೇಳಿ ಬರೋ ಮಟ್ಟ ಅಂತಂದ್ರ ನೀರ್ ಕಟ್ ಆಗಿಬಿಡ್ತು. ಮತ್ತ ನಿನ್ನೆ ಸಂಜೆ ಕಡೆ ಹೋಗಿದ್ದ, ನೀರ್ ತಿಳ್ಕೊಬೇಕತ್ ಹೋದ. ಹೋಗಟ್ಲೆ ನೀರ್ ತಿರುದ ಕೌಲಿಯಿಂದ ಬರೋಟ್ಟಿಗೆ ಅದ ಜಾಗ ಒಬ್ರು ಜಗಳ ಹತ್ತಿ ಕೇಶಿಂದ ಇದ್ ಇನ್ಸಿಡೆಂಟ್ ಆಗೈತ್ರಿ. ಇನ್ಸಿಡೆಂಟ್ ಅಂತಂದ್ರ ಇವರು ಮತ್ತ ಮಾದೇವತನವ್ರು ಜಗಳಾಡಿ ಮಹಾದೇವ್ ಲಾಳಿ ಹತ್ರಿ ಯಾರ ಜೊತೆ ಜಗಳ ಆಗಿತ್ತು? ಈ ಬೀರಪ್ಪ ಅವರು ಜಗಳಾಡಿ ಕೇಶಿಂದ ಏನೈತಿ, ಇಬ್ರು ಕೈ ಜಗಳಾಡಿ ಅವ್ರ ಆ ಕಡೆ ಹೋಗ್ಯಾರ, ಅವ್ರ ಮನೆ ಹೋಗ್ಯಾರ, ಇವ್ರು ಈ ಕಡೆ ಬಂದಿದಾರ. ಹಿಂದಾಗಡೆ ಏನೈತಿ, ಇವ್ರ ಏನೈತಿ ನಮ್ ತಮ್ಮ ಅದಾವ ನಮ್ ಚಿಗವನ್ ಕರ್ದಾನ, ಅವ್ರ ಏನೈತಿ ಅವ್ರ ಮನೆಯವ್ರ ಕರ್ಕೊಂಡ್ ಬಂದಾರ. ಹಿಂಗ ಘರ್ಷಣೆದಾಗಿ ಇದು ನಮಗ ಮಾಹಿತಿ ಸಿಕ್ಕಿದ ಪ್ರಕಾರ ಅದರಲ್ಲಿ ಒಂದು ಬಂದೂಕ್ ಇತ್ತು ಅಂತ ಹೇಳಿ ಕೇಳಬಹುದು. ಅದ್ರ ಬಗ್ಗೆ ನಿಮಗೆ ಏನ್ ಗೊತ್ತು? ಬಂದೂಕದ ಮಾಹಿತಿ ಅಷ್ಟು ನನಗ್ ಗೊತ್ತಿಲ್ರಿ, ಸ್ವಲ್ಪ ನಮ್ ತಮ್ಮ ಹೇಳ್ತಾನ. ಬಂದಕ್ಲೆ ಹೊಡೆದಾರ ಸರ್, ನನಗೆ ಒಂದ್ ಏಟಿಲ್ಲಿ ಬಿಟ್ರೆ ಹಿಂದೆ ನಮ್ಮ ಮಮ್ಮಿಯವ್ರಿಗೆ ಇಲ್ಲಿ ಅಂತ. ಎದ್ರ ಬಗ್ಗೆ ಜಗಳ? ಅಂದ್ರೆ ಅವ್ರದ ನಮ್ದ ಮದ್ವೆ ಆಡ್ಕೊಂಡ್ ಐತಲ್ರಿ, ಜಗಳ ಐತಲ್ರಿ, ಜಗಳ ಇರೋಣ ಐತಲ್ರಿ, ಹತ್ರ ಸಂಬಂಧ ಐತಲ್ರಿ. ಅವ ಅಲ್ಲಿ ಬಂದ್ ನಿಂತಿದ್ರಿ, ಇಲ್ಲಾಗ ನಿದ್ದೆ ಕೇಳಿದ್ರಿ, ಅಷ್ಟಿಗೆ ಅಡಿಟ ಹೊಡೆದ ನನಗೆ. ಹಿಂದೇಳಿ ನಮ್ಮ ಮಮ್ಮಿಯವ್ರಿಗೆ ಏನೋ ಕರೆಸಿದ್ರಿ, ಹಿಂದೇಳಿ ಅವ್ನ ಬಂದೂಕ ಬಿಡಿಗಿ ತೊಗೊಂಬಂದ್ರಿ. ಎಷ್ಟು ಜನ ಬಂದಿದ್ರು? ಅವ್ರ 5 ಜನ ಬಂದಿದಾರ ಸರ್. 5 ಜನನಾಗ ಅಂದ್ರೆ ಬಂದೂಕ್ ಯಾರು ತೊಗೊಂಡಿದ್ರು? ಇವನೇ ರೀ, ಇವ್ ಮಾದೇವ ಲಾಳೆ ಅಂತ ಹೇಳ್ರಿ. ಮತ್ತೆ ಯಾರ್ಯಾರು ಇದ್ರು ಏನ್ ಗೊತ್ತು? ಅವನ ಮಗ ರೀ, ಅವ್ನ ಹೇಳಿದ್ರಿ, ಅವ್ರ ತಮ್ಮನ ಮಗ ರೀ. ಪಕ್ಕು ಅಂತ ಒಬ್ರಿ, ಅವನ ಮಗ ಪವ್ವ ಅಂತ ಒಬ್ರಿ, ಮತ್ತ ಮಲ್ಲಮ್ಮ ಅಂತ ಅವನ ಮಾದೇವನ ಹೇಳಿದ್ರಿ, ಅವನ ಮಾದೇವನ ಮಗ ಶಿವ ಅಂತ ಹೇಳ್ರಿ. ಈಗ ಗನ್ನದಿಂದ ಹೆಂಗ್ ಹೊಡೆದ್ರಿ? ಉಲ್ಟಾ ಮಾಡಿ ಐತಲ್ರಿ ಹೊಡೆದಾನ್ರಿ ಸರ್. ಇಲ್ಲಿ ನನ್ನ ಫಸ್ಟ್ ಒಂದ್ ಏಟ್ ಇಲ್ಲಿ ಬಿತ್ರಿ, ಹಿಂದಿಗಡೆ ಐತಲ್ರಿ ಅಷ್ಟೊಟ್ಟಿಗೆ ಐತಲ್ರಿ ಹೆಣ್ಮಾಳ ನನ್ ಹಿಂದ್ ಜಗ್ಗಳ್ರಿ, ಹಿಂದ್ ಕೊಳಿ ತೆಕ್ಕಿದ್ರಿ, ಹೆಣ್ಮಾಳ ಜಗ್ಗಣ ಐತಲ್ರಿ, ಹಿಂದೇಳಿ ನಮ್ಮ ಮಮ್ಮಿಯವ್ರಿಗೆ ಹಿಂತಲ್ಲಿ ಬಿಡಿತ್ರಿ. ಈ ಜಗದ ಮೇಲೆ ತಿರ್ಕೊಂಡ್ರು ಏನ್ ದವಾಖಾನೆ ಹೋಗಿದ್ರಿ? ಎಲ್ರಿ ಜಾಗ ಮೇಲೆ ತಿರ್ಕೊಂಡ್ರಿ. ಇದು ಘಟನೆ ಆಗಿದ್ದು ಯಾವಾಗ ಮತ್ತೆ ಎಲ್ಲಿ? ನಿನ್ನೆ ರಾತ್ರಿ ಐತಲ್ರಿ, ಇಲ್ಲಿ ಸಂಗನಗೌಡ ಪಾಟೀಲ್ ಅಂತ ಹೇಳ್ರಿ. ರಾತ್ರಿ ಐತಲ್ರಿ 9:40 ಆಗಿತ್ತು ಸರ್. ಈಗ ಪೊಲೀಸ್ ವರ್ಷಕ್ಕೆ ಯಾರ್ಯಾರಿಗೆ ತಗೊಂಡಿದ್ದಾರೆ? ಮಾದೇವನ ಒಬ್ಬನ ತೊಂದರೆ ಸರ್. ಈಗ ಈ ಕೇಸ್ ಮುಂದೆ ನಿಮ್ಗೆ SP ಸಾಹೇಬ್ರಿಗೆ ಆಗ್ಲಿ ಅಥವಾ DC ಸಾಹೇಬ್ ಆಗ್ಲಿ ಏನ್ ಕೇಳ್ಕೊತೀವಿ? ನಾವ್ ಐತಲ್ರಿ ನಮಗ್ ಐತಲ್ರಿ ಇದು ಇಸ್ಕೊಡ್ಬೇಕ್ರಿ. ಹ್ಞೂ. ನಮ್ಮ ಹೆಸರು ಬೀರು ಅಂತ ಹೇಳ್ರಿ ಸರ್. ಅದ ಹೆಸರು ದೇಸಾಯಿ ರೀ. ನನ್ನ ಹೆಸರು ಹನುಮಂತ ರೀ. ಸರ್ ಇಲ್ಲಿ ಜಾಲ್ಗೇರಿನಲ್ಲಿ ಒಂದು ಘಟನೆ ಕೇಳಬಹುದು, ಅದ್ರ ಬಗ್ಗೆ ನೀವು ಮಾಹಿತಿ ಅಂದ್ರ ರೀ, ಈಗ ನಿನ್ನೆ ನಮ್ ತಮ್ಮ ಅದಾವ ನೀರ್ ಉಣ್ಸಕ್ ಹೋಗಿದ್ದ.
ನೀರಂದ್ರ ಕಿನಾಲ್ದ ನೀರ್ ನೋಡಾಕ್ ಹೋಗಿದ್ದ. ಈಗ ನೀರ್ ಇಲ್ದ ಬರಗಾಲ ಇರ್ದ ಕಾರಣ ಏನಾಗೈತಿಪ್ಪ ಅಂತಂದ್ರ ಕಿನಾಲ ಮಾನ್ಯ ಬಿಟ್ಟಿದ್ರು, ಮಾನ್ಯ ಬಾಯಿ ಅಂತೇಳಿ ಬರೋ ಮಟ್ಟ ಅಂತಂದ್ರ ನೀರ್ ಕಟ್ ಆಗಿಬಿಡ್ತು. ಮತ್ತ ನಿನ್ನೆ ಸಂಜೆ ಕಡೆ ಹೋಗಿದ್ದ ನೀರ್ ತಿಳ್ಕೊಬೇಕತ್ ಹೋದ. ಹೋಗಟ್ಲೆ ನೀರ್ ತಿರುದ ಕಾವಲಿಯಿಂದ ಬರೋಟ್ಟಿಗೆ ಅದ ಒಬ್ರು ಜಗಳ ಹತ್ತಿ ಕೇಸಿಂದ ಇದ್ ಇನ್ಸಿಡೆಂಟ್ ಆಗೈತ್ರಿ. ಏನಾಗೈತೆ ಸರ್? ಇನ್ಸಿಡೆಂಟ್ ಅಂತಂದ್ರ ಇವರು ಮತ್ತ ಮಾದೇವತ್ತನವ್ರು ಜಗಳಾಡಿ ಇವ್ರಂದ್ರೆ ಯಾರು? ಮಹಾದೇವ್ ಲಾಳಿ ಹತ್ರಿ. ಯಾರ ಜೊತೆ ಜಗಳ ಆಗಿತ್ತು? ಈ ಬೀರಪ್ಪ ಅವರು ಜಗಳಾಡಿ ಕೇಸಿಂದ ಏನೈತಿ, ಇಬ್ರು ಕೈ ಜಗಳಾಡಿ ಅವ್ರ ಆ ಕಡೆ ಹೋಗ್ಯಾರ, ಅವ್ರ ಮನೆ ಹೋಗ್ಯಾರ, ಇವ್ರು ಈ ಕಡೆ ಬಂದಿದಾರ. ಹಿಂದಾಗಡೆ ಏನೈತಿ, ಇವ್ರ ಏನೈತಿ ನಮ್ ತಮ್ಮ ಅದಾವ ನಮ್ ಚಿಗವನ್ ಕರ್ದಾನ, ಅವ್ರ ಏನೈತಿ ಅವ್ರ ಮನೆಯವ್ರ ಕರ್ಕೊಂಡ್ ಬಂದಾರ. ಹಿಂಗಾಗಿ ಘರ್ಷಣೆದಾಗಿ ಇದು ನಮಗ ಮಾಹಿತಿ ಸಿಕ್ಕಿದ ಪ್ರಕಾರ ಅದರಲ್ಲಿ ಒಂದು ಬಂದೂಕ್ ಇತ್ತು ಅಂತ ಹೇಳಿ ಕೇಳುವತ್ತು. ಅದ್ರ ಬಗ್ಗೆ ನಿಮಗೆ ಏನ್ ಗೊತ್ತು? ಬಂದೂಕದ ಮಾಹಿತಿ ಅಷ್ಟು ನನಗ್ ಗೊತ್ತಿಲ್ರಿ, ಸ್ವಲ್ಪ ನಮ್ ತಮ್ಮ ಹೇಳ್ತಾನ. ಬಂದಕ್ಲೆ ಹೊಡೆದಾರ ಸರ್. ನಾನು ಒಂದ್ ಏಟ್ ಇಲ್ಲಿ ಬಿಟ್ರೆ ಹಿಂದೆ ನಮ್ಮ ಮಮ್ಮಿಯವ್ರಿಗೆ ಇಲ್ಲಿ ಅಂತ. ಎದ್ರ ಬಗ್ಗೆ ಜಗಳ? ಅಂದ್ರೆ ಅವ್ರದ ನಮ್ದ ಮದ್ವೆ ಆಡ್ಕೊಂಡ್ ಐತಲ್ರಿ, ಜಗಳ ಐತಲ್ರಿ, ಜಗಳ ಇರೋಣ ಐತಲ್ರಿ, ಹತ್ರ ಸಂಬಂಧ ಐತಲ್ರಿ. ಅವ ಅಲ್ಲಿ ಬಂದ್ ನಿಂತಿದ್ರಿ, ಇಲ್ಲಾಕ ನಿಂತೆ ಕೇಳಿದ್ರಿ. ಅಷ್ಟಿಗೆ ಆಡಿಟ ಹೊಡೆದ ನನಗ. ಹಿಂದೆ ನಮ್ಮ ಮಮ್ಮಿಯವ್ರಿಗೆ ಏನೋ ಕರೆಸಿದ್ರಿ, ಹಿಂದೆ ಬಂದೂಕ ಬಿಡ್ಗಿ ಬಂದ್ರಿ. ಎಷ್ಟ್ ಜನ ಬಂದಿದ್ರು? ಅವ್ರ 5 ಜನ ಬಂದಿದಾರ ಸರ್. 5 ಜನನಾಗ ಅಂದ್ರೆ ಬಂದೂಕ್ ಯಾರು ತಂದಿದ್ರು? ಇವನೇ ರೀ, ಇವ್ ಮಾದೇವ ಲಾಳೆ ಅಂತ ಹೇಳ್ರಿ. ಮತ್ತೆ ಯಾರ್ಯಾರು ಇದ್ರು ಏನ್ರಿ? ಅವನ ಮಗ ರೀ, ಅವ್ನ ಏನಿದ್ರಿ ಅವ್ರ ತಮ್ಮನ ಮಗ ರೀ. ಪಕ್ಕು ಅಂತ ಒಬ್ರಿ, ಅವನ ಮಗ ಪವ್ವ ಅಂತ ಒಬ್ರಿ. ಮತ್ತ ಮಲ್ಲಮ್ಮ ಅಂತ ಅವನ ಮಾದೇವನ ಏನೈತ್ರಿ, ಅವನ ಮಾದೇವನ ಮಗ ಶಿವ ಅಂತ ಹೇಳ್ರಿ. ಈಗ ಗನ್ನದಿಂದ ಹೆಂಗ್ ಹೊಡೆದ್ರಿ? ಉಲ್ಟಾ ಮಾಡಿ ಐತಲ್ರಿ ಹೊಡೆದಾನ್ರಿ ಸರ್. ಇಲ್ಲಿ ನೆನಪಷ್ಟ ಒಂದ್ ಏಟ್ ಇಲ್ಲಿ ಬಿತ್ರಿ, ಹಿಂದಿಗಡೆ ಐತಲ್ರಿ ಅಷ್ಟೊಟ್ಟಿಗೆ ಐತಲ್ರಿ ಹೆಣ್ಮಾಳ ನನ್ ಹಿಂದ್ ಜಗ್ಗಳ್ರಿ, ಹಿಂದ್ ಕೊಳಿ ತೆಕ್ಕಿದ್ರಿ ಹೆಣ್ಮಾಳ ಜಗ್ಗಣ ಐತಲ್ರಿ. ಹಿಂದೆ ನಮ್ಮ ಮಮ್ಮಿಯವ್ರ ಹಿಂತಲ್ಲಿ ಬಿಡಿತ್ರಿ. ಈ ಜಗದ ಮೇಲೆ ತಿರ್ಕೊಂಡ್ರು ಏನ್ ದವಾಖಾನೆ ಹೋಗಿದ್ರಿ? ಇಲ್ರಿ, ಜಾಗ ಮೇಲೆ ತೀರ್ಕೊಂಡ್ರಿ. ಇದು ಘಟನೆ ಆಗಿದ್ದು ಯಾವಾಗ ಮತ್ತೆ ಎಲ್ಲಿ? ನಿನ್ನೆ ರಾತ್ರಿ ಐತಲ್ರಿ, ಇಲ್ಲಿ ಸಂಗನಗೌಡ ಪಾಟೀಲ್ ಅಂತ ಹೇಳ್ರಿ. ರಾತ್ರಿ ಐತಲ್ರಿ 9:40 ಆಗಿತ್ರಿ ಸರ್. ಈಗ ಪೊಲೀಸ್ ವಶಕ್ಕೆ ಯಾರ್ಯಾರಿಗೆ ತಗೊಂಡಿದ್ದಾರೆ? ಮಾದೇವನ ಒಬ್ಬನ ತೊಂದರೆ ಸರ್. ಈಗ ಈ ಕೇಸ್ ಮುಂದೆ ನಿಮ್ಗೆ SP ಸಾಹೇಬ್ರಿಗೆ ಆಗ್ಲಿ ಅಥವಾ DC ಸಾಹೇಬ್ ಆಗ್ಲಿ ಏನ್ ಕೇಳ್ಕೊತೀರಿ? ನಾವ್ ಐತಲ್ರಿ ನಮಗ ಐತಲ್ರಿ ಇದು ಇಸ್ಕೊಡ್ಬೇಕ್ರಿ. ಹ್ಞೂ. ನಮ್ಮ ಹೆಸರು ಬೀರು ಅಂತ ಹೇಳ್ರಿ ಸರ್. ಅದ ಹೆಸರು ದೇಸಾಯಿ ರೀ. ಒಂದ ಹೆಸರು ಹನುಮಂತ್ರಿ.